ಸ್ವಲ್ಪ ಜೋರಿತ್ತು ಪ್ರತಿಭಟನೆಯ ಕಾವು. ಇದರ ನಡುವೆ ರ್ಯಾಲಿ ಮಾಡೋಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ. ಅವ್ರು ಹೇಳ್ತಾ ಇರೋದು ಎಂಇಎಸ್ನ ನಿಷೇಧಿಸಬೇಕು ಅಂತ. ಎಸ್, ಎಂಇಎಸ್ ವಿಚಾರವಾಗಿ ರಾಜ್ಯದಲ್ಲಿ ಆಗ್ತಾ ಇರುವಂತಹ ಬಂದ್ ಮೊದಲನೇ ಬಂದ್ ಅಲ್ಲ ಇದು. ಇಲ್ಲಿ ತನಕ ನೂರಾರು ಬಂದ್ ಇದೇ ವಿಚಾರಕ್ಕಾಗಿದೆ. ಬಟ್ ಇಲ್ಲಿ ತನಕ ಯಾವುದೇ ರೀತಿಯ ನಿರ್ಧಾರವನ್ನ, ಗಟ್ಟಿ ನಿರ್ಧಾರವನ್ನ ಯಾವ ರಾಜ್ಯ ಸರ್ಕಾರವೂ ತಗೊಳಕ್ ಮುಂದಾಗ್ತಾ ಇಲ್ಲ. ಬಂದ್ ಪಾಡಿಗೆ ಅವತ್ತಿನ ದಿನ ಬಂದ್ ಆಗುತ್ತೆ, ಕೋಟ್ಯಾಂತರ ರೂಪಾಯಿ ಲಾಸ್ ಆಗುತ್ತೆ. ಜನ ಎಂದಿನಂತೆ ಮಾರನೇ ದಿನದಿಂದ ತಮ್ಮ ವ್ಯಾಪಾರ ವಹಿವಾಟಲ್ಲಿ ತೊಡಗಿಸ್ಕೊಳ್ತಾ ಇದ್ರು. ಇದು ಕೂಡ ಹಂಗೆ ಆಗ್ತದೆ. ಇವತ್ತಿನ ಬಂದ್ಗೆ ಜನ ಕವಡೆ ಕಾಸಿನ ಕಿಮ್ಮತ್ತು ಕೊಡ್ತಾ ಇಲ್ಲ. ಮಗದೊಂದು ಕಡೆ ಮೈಸೂರಿಗೆ ಹೋಗೋಣ, ಇಲ್ಲಿ ಬೈಕ್ ರ್ಯಾಲಿಗೂ ಕೂಡ ಮುಂದಾಗಿದ್ದಾರೆ. ಕನ್ನಡ ಬಾವುಟಗಳನ್ನು ಪ್ರದರ್ಶನ ಮಾಡೋದ್ರ ಮುಖಾಂತರ ಈ ಎಂಇಎಸ್ ಪುಂಡರ ಹಾವಳಿಯನ್ನ ಕಂಟ್ರೋಲ್ ಮಾಡೋದು ಹೆಂಗಪ್ಪ ಅಂದ್ರೆ ಆ ಎಂಇಎಸ್ನೇ ಬ್ಯಾನ್ ಮಾಡಿಬಿಡ್ಬೇಕು ಅಂತ. ಎಸ್, ಇನ್ನು ದಾವಣಗೆರೆಯಲ್ಲಿ ಬಂದ್ ಮತ್ತು ಪ್ರತಿಭಟನೆ ಹೇಗೆ ನಡೀತಾ ಇದೆ ಅಂತ ನೋಡೋದಾದ್ರೆ, ಬಸ್ ಅನ್ನ ತಡೆದು ಪ್ರತಿಭಟನೆ ಮಾಡೋಕೆ ಮುಂದಾದ್ರು. ಮಹಾರಾಷ್ಟ್ರ ಮತ್ತು ಎಂಇಎಸ್ ವಿರುದ್ಧ ಪ್ರೊಟೆಸ್ಟ್ ಜೋರಾಗಿ ನಡೀತಾ ಇದೆ ದಾವಣಗೆರೆಯಲ್ಲಿ. ಶಾಲಾ ವಾಹನವನ್ನ ತಡೆದು ಪ್ರತಿಭಟನಾಕಾರರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಪೊಲೀಸರ ಮನವಿಗೆ ಸಂಘಟನೆಗಳು ಸ್ಪಂದಿಸಿವೆ.